ಓಕೆ, ಬೇಬಿ ಸೋಯಾ ಚಂಕ್ಸ್ ಸ್ಪಿನಾಚ್ ಪಲಾವ್ ಮಾಡೋಣ. ಸ್ಪಿನಾಚ್ ಅಥವಾ ಪಾಲಕ್ ಪಲಾವ್, ಇದಕ್ಕೆ ನಾನು ಸ್ಪೈಸಸ್ ತೊಗೊಂಡಿದ್ದೀನಿ. ಯಾವುದೆಲ್ಲ ಸ್ಪೈಸಸ್ ಇದೆ ನಿಮ್ಮ ಮನೇಲಿ ಅದನ್ನು ಎತ್ತಿಕ್ಕೊಳ್ಳಿ ಒಂದು ಕಡೆಗೆ. ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕು, ಸೊ ಒಂದು ಕಡೆ ಇಟ್ಕೊಳ್ಳಿ. ಸೊ ರುಬ್ಬಕ್ಕೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಒಂದು ಎರಡೆರಡು ಇಷ್ಟಿಷ್ಟು ತೊಗೋಬೇಕು. ಮೆಣಸಿನ್ಕಾಯಿ, ಶುಂಠಿ, ಒಂಚೂರು ಮೆಣಸು ಮತ್ತು ಏನದು ಜೀರಿಗೆ, ಒಂದು ಚಿಕ್ಕ ಆನಿಯನ್, ಒಂದು ಹಾಫ್ ಟೊಮ್ಯಾಟೊ, ಪುದೀನ ಮತ್ತು ಕೊತ್ತಂಬರಿನ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಇಲ್ಲಿ, ಯಾಕಂದರೆ ಪಾಲಕ್ ಹಾಕೋದ್ರಿಂದ ಈ ಸ್ಮೆಲ್ಲು ಹೈಲೈಟ್ ಆಗೋಲ್ಲ. ಹಾಗಾಗಿ ಪುದೀನ ಮತ್ತು ಕೊತ್ತಂಬರಿ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಇಟ್. ಸೊ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಯಾವ ವೆಜಿಟೇಬಲ್ಸ್ ಇದೆ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೇಬಿ ಸೋಯಾ ಚಂಕ್ಸ್ನ ಚೆನ್ನಾಗಿ ನೆನೆಸ್ಬಿಟ್ಟು ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಪಾಲಕ್ ಸೊಪ್ಪು ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಜಾರಿಗೆ, ಮಿಕ್ಸಿ ಜಾರಿಗೆ ಯಾವುದೆಲ್ಲ ರುಬ್ಬಕ್ಕೆ ಹಾಕೋತಿದ್ದೀನಿ, ಯಾವುದೆಲ್ಲ ನಾನು ಪ್ಲೇಟಲ್ಲಿ ತೋರಿಸ್ದೆ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚೂರು ಜೀರಿಗೆ, ಮೆಣಸು, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸ್ಕಿಪ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ, ಬಟ್ ನಾಟ್ ರಿಕ್ವೈರ್ಡ್. ಆಮೇಲೆ ಸ್ವಲ್ಪ ಇದು ಹಾಕ್ಕೊಬೇಕು, ಏನು ನಾವು ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪಿದೆ ಅಲ್ಲ ಅದನ್ನು ಹಾಕ್ಕೊಬೇಕು. ಅದು ಬಿಟ್ಟರೆ ಮತ್ತು ಧನಿಯಾ ಕಾಳು ಅಥವಾ ಧನಿಯಾ ಪುಡಿ ಅಥವಾ ಕೊರಿಯಾಂಡರ್ ಪೌಡರ್ ಅದನ್ನು ಕೂಡ ಹಾಕ್ಕೋಬೇಕು. ಆವಾಗ ನಮಗೆ ಪಲಾವ್ ಸ್ವಲ್ಪ ಬೇರೆ ಥರ ಪಲಾವ್ ನೀವು ಒಂದು ಸಲ ಚೆಕ್ ಮಾಡಿ. ಧನಿಯಾ ಪುಡಿ ಹಾಕ್ದಂಗೆ ಹಿಂಗಿರುತ್ತೆ, ಹಾಕದೇ ಇದ್ದರೆ ಹೇಗಿರುತ್ತೆ ಒಂದು ಸಲ ಚೆಕ್ ಮಾಡಿ. ಧನಿಯಾ ಪುಡಿ ಹಾಕಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡೋದು. ನಾನು ರುಬ್ಬಕ್ಕೆ ಇಲ್ಲಿ ನೀರು ಹಾಕೊಳ್ಳೋ ಬದಲು ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ, ಹೆಂಗೂ ಮೊಸರು ಸೇರಿಸ್ಬೇಕಲ್ವಾ. ನೀರು ಅವಶ್ಯಕತೆ ಇಲ್ಲ, ಇಲ್ಲಿ ಆಲ್ರೆಡಿ ನಮಗೆ ಈರುಳ್ಳಿ ಹಾಕಿದ್ದೀವಿ, ಟೊಮ್ಯಾಟೊ ಹಾಕಿದ್ದೀವಿ, ಮತ್ತು ಪಾಲಕ್ ಸೊಪ್ಪು ಕೂಡ ಬೇಯಿಸ್ಕೊಂಡು ಅದು ಮೆತ್ತಗಾಗಿರುತ್ತೆ. ಸೊ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ರುಬ್ಬಿ ನೋಡಿ, ನಿಮ್ಗೆ ನೀರು ಅವಶ್ಯಕತೆ ಇದೆ ಅಂದರೆ ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಇದೇ ನೀರು ಹಾಕೋ ಚಾನ್ಸಸ್ ಇರುತ್ತೆ. ಇದನ್ನು ಫೈನ್ ಪೇಸ್ಟ್ ಮಾಡಿ ಎತ್ತಿಕ್ಕೊಳ್ಳಿ, ಓಕೆನಾ. ಸೊ ಯಾವಾಗೂ ಪಲಾವ್ ಮಾಡಬೇಕಿದ್ರೆ ಅಥವಾ ಉಪ್ಪಿಟ್ಟು ಮಾಡಬೇಕಿದ್ರೆ ಆದಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾವುದೆಲ್ಲ ಹಾಕ್ಬೋದು ನೋಡ್ಕೊಳ್ಳಿ. ಲೈಕ್ ಇವಾಗ ಪಲಾವೇ ತೊಗೊಂಡ್ರೆ ಬೀನ್ಸು, ಕ್ಯಾರೆಟು, ಕಾಲಿಫ್ಲವರ್ ಇದ್ದರೆ ಕಾಲಿಫ್ಲವರ್, ಹೂಕೋಸು, ಆದಮೇಲೆ ಗೆಡ್ಡೆಕೋಸು, ಆದಷ್ಟು ನೋಡಿ. ಒಂದು ಪೊಟ್ಯಾಟೊ ಹಾಕಿದ್ರೂ ಓಕೆ, ಒಂದು ಪುಟ್ಟದು ಆಲೂಗಡ್ಡೆ ಹಾಕಿದ್ರೂ ಓಕೆ, ಬಟ್ ಆಲೂಗಡ್ಡೆ ಸ್ಕಿಪ್ ಮಾಡಿದ್ರೂ ಓಕೆ. ಮಗು ಇದೆ ಅಂದರೆ ಹಾಕ್ಕೊಂಡು ತಿನ್ನಿಸ್ಬೋದು. ಕ್ಯಾರೆಟ್ ಎಲ್ಲ ನಾನು ಅವಳಿಗೋಸ್ಕರನೇ ಹಾಕಿರೋದು. ಅಟ್ಲೀಸ್ಟ್ ಸುಮ್ಮನೆ ಹಾಗೆ ಬೇಯಿಸ್ಕೊಡೋದಕ್ಕಿಂತ, ಇಲ್ಲ ಒಂದು ಪ್ಯೂರಿ ಮಾಡಿಕೊಡೋದಕ್ಕಿಂತ ಅವಳಿ ಥರ ಪಲಾವಲ್ಲಿ ಹಾಕಿದ್ರೆ ಅವಳಿಗೂ ಎಲ್ಲ ಸ್ಪೈಸಸ್ಸು ಸಿಕ್ಕತ್ತೆ, ಉಪ್ಪು ಖಾರ ಎಲ್ಲನೂ ಅವಳು ಟೇಸ್ಟ್ ಮಾಡ್ದಂಗೆ ಆಗತ್ತಂತ ನಾನು ಆದಷ್ಟು ಬ್ರೇಕ್ಫಾಸ್ಟ್ಗಳಿಗೆ ಎಲ್ಲ ವೆಜಿಟೇಬಲ್ಸು ಹಾಕಿ ಟ್ರೈ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಈ ಪಲಾವ್ ಸ್ಪೈಸಸ್ ತೋರಿಸಿದ್ದೆ ಅಲ್ವಾ, ಅದು ಮತ್ತು ಸ್ವಲ್ಪ ಸೋಂಪು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬಟ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ. ಸ್ಪೈಸಸ್ ಎಲ್ಲ ಸೀದೋಗ್ಬಿಟ್ರೆ ಅದೇ ಸ್ಮೆಲ್ ಆಗುತ್ತೆ, ಪಲಾವೆಲ್ಲ ಮುಳುಗ್ತಿಲ್ಲ ಅಂತ ನಾನು ಸ್ವಲ್ಪ ಹಿಂಗೆಲ್ಲ ಆಡಿಸ್ತಿದ್ದೀನಿ ಕುಕ್ಕರು. ಸೊ ಚೆನ್ನಾಗದು ಒಳ್ಳೆ ಘಮ ಬರ್ತಿದೆ. ಒಂದು ನಿಮಿಷ ಸಾಕನ್ಸುತ್ತೆ. ಫುಲ್ಲು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಸ್ಪೈಸಸ್ಸು ಘಮ ಎಲ್ಲ ಬಿಟ್ಕೊಳತ್ತೆ. ಅದೆಲ್ಲ ಆದಮೇಲೆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಒಂದು ದಪ್ಪ ಆನಿಯನ್ ತೊಗೊಳ್ಳಿ, ಇಲ್ಲ ಮೀಡಿಯಮ್ ಇದ್ದರೆ 2 ಆನಿಯನ್ ತೊಗೊಳ್ಳಿ. ನಾನಿಲ್ಲಿ 2-3 ಮಾತ್ರ ಮಾಡ್ತಿರೋದು, ಓಕೆನಾ. ಸೊ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಿದ್ದೀನಿ, ನೀವು ನಿಮ್ಮ ಕ್ವಾಂಟಿಟಿ ತಕ್ಕಂತೆ ಹಾಕ್ಕೊಳ್ಳಿ. ಬಟ್ ವೆಜಿಟೇಬಲ್ಸ್ ಎಲ್ಲ ಆದಷ್ಟು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ರೈಸ್ಗಿಂತ ವೆಜಿಟೇಬಲ್ಸ್ ಇದ್ರೇ ಹೆಲ್ತಿಗೆ ತುಂಬ ಒಳ್ಳೆಯದು, ಓಕೆನಾ. ಮತ್ತು ನಾವಿಲ್ಲಿ ಈ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆವಾಗವಾಗ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನಿಮಗೆ ಏನಾದರೂ ಕಟ್ ಮಾಡ್ಕೊಳ್ಳೋಕ್ಕಿದೆ, ಸೋಯಾ ಚಂಕ್ಸ್ ಇದ್ದೆ ಅಲ್ವಾ, ಸೋಯಾ ಚಂಕ್ಸ್ ಕಟ್ ಮಾಡ್ಕೊಳ್ಳಿ, ಇಲ್ಲ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳಿ, ಇಲ್ಲ ಇನ್ನೇನಾದರೂ ಕೆಲಸ ಇದ್ದರೆ ನೀವು ಮಧ್ಯದಲ್ಲಿ ಮಾಡ್ಕೊತಾ ಇರ್ಬೋದು. ಪಾತ್ರೆ ವಾಶ್ಗಿದ್ರೆ ಪಾತ್ರೆ ವಾಶ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ವಾ, ಗ್ರೀನ್ ಪೇಸ್ಟು ನೋಡಿ ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ. ಪಾಲಕ್ ಸೊಪ್ಪು ಹಾಕೋದ್ರಿಂದ ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಫೈನ್ ಪೇಸ್ಟ್ ಆಗಿರುತ್ತೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಇನ್ನೂ ನೀರು ಹಾಕಿಲ್ಲ ಇದಕ್ಕೆ, ಫಸ್ಟ್ ಹಾಗೇ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಹಸಿದೇನಿಲ್ಲ, ಶುಂಠಿ ಬೆಳ್ಳುಳ್ಳಿ ಬಿಟ್ಟರೆ, ಈರುಳ್ಳಿ ಟೊಮ್ಯಾಟೊ ಬಿಟ್ಟರೆ ಇದೆಲ್ಲ ಆಲ್ರೆಡಿ ಬೆಂದಿದೆ. ಬಟ್ ಸ್ಟಿಲ್ ಆ ಸ್ಮೆಲ್ ಹೋಗಲಿ ಅಂತ ತುಪ್ಪ ಎಣ್ಣೆ ಎಲ್ಲ ಹಾಕಿದ್ದೀವಲ್ವ, ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಚೆನ್ನಾಗಿ ಬಾಡಿದೆ ಅಂತ ಅನ್ಸಿದ್ಮೇಲೆ ನಿಮಗೆ ಇವಾಗ ನೀವು ಒಂದು 3 ಗ್ಲಾಸಸ್ ಅಥವಾ 2 ಗ್ಲಾಸಸ್ ಅಕ್ಕಿ ತೊಗೊತಿದ್ದೀರಾ ಪಲಾವ್ ಮಾಡೋಕ್ಕೆ ಅಂತ ಅಂದರೆ 1 ಗ್ಲಾಸಿಗೆ 2 ಗ್ಲಾಸಸ್ ನೀರು ಹಾಕ್ಕೊತೀವಿ ಯೂಶ್ವಲಿ ಅಲ್ವಾ ಕುಕ್ಕರಲ್ಲಿ. ಹಾಗಾಗಿ ಅಕಸ್ಮಾತ್ ಜಾಸ್ತಿ ಅಕ್ಕಿ ತೊಗೊಂಡು ನಾನು ಪುಟ್ಟು ಗ್ಲಾಸಲ್ಲಿ ತೊಗೊತೀನಿ ಯಾವಾಗೂ, ಓಕೆನಾ. ಯಾಕಂದರೆ ನಾವು ಆ 1 ಗ್ಲಾಸಲ್ಲಿ ಒಬ್ರಿಗೆ ಅಳತೆ ಅನ್ನೋ ಥರ ನಾನು ಯಾವಾಗೂ ಕುಕ್ ಮಾಡ್ಕೊತೀನಿ. ಒಂದು ಪುಟ್ಟು ಕಾಫಿ ಗ್ಲಾಸ್ ಇದೆ. ಇವಾಗ 2 ಗ್ಲಾಸ್ ಅಕ್ಕಿ ಹಾಕಿದ್ದೀರಾ ಅಂದರೆ
4 ಗ್ಲಾಸ್ ನೀರು ಹಾಕಬೇಕಲ್ವ, ನಾನೊಂದು 3 ಕಾಲು ಅಥವಾ 3:15 ಅಷ್ಟು ಹಾಕ್ತೀನಿ. ಯಾಕಂದರೆ ಕುಕ್ಕರಲ್ಲಲ್ವ, ಮುಚ್ಚಿಕ್ಕಿದಾಗ ಅದು ಸ್ವಲ್ಪ ನೀರು ಆಗೋ ಚಾನ್ಸಸ್ಸು ಇರುತ್ತೆ. ಮತ್ತು ಅಕ್ಕಿನೆಲ್ಲ ನೆನೆಸಿರ್ತೀರಲ್ವ, ಅಕ್ಕಿನ ಆದಷ್ಟು ನೆನೆಸಿಟ್ಕೊಬೇಕು. ಪಲಾವ್ ಸ್ಟಾರ್ಟ್ ಮಾಡಬೇಕಿದ್ರೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡ್ಬಿಟ್ರೆ ಅಕ್ಕಿ ಕೂಡ ಮೆತ್ತಗೆ ಬೇಯುತ್ತೆ, ಅನ್ನ ಕೂಡ ಮೆತ್ತಗಾಗುತ್ತೆ. ನಿಮಗೆ ಅದು ಚೆನ್ನಾಗಿ ಸೋಕಾಗಿರುತ್ತಲ್ವ, ನೆಂದಿರುತ್ತಲ್ವ ಅಕ್ಕಿ. ಹಾಗಾಗಿ ನಾನು ಆ ಪಲಾವ್ದು ಮಸಾಲೆ ಎಲ್ಲ ಚೆನ್ನಾಗಿ ಆದಮೇಲೆ ಸೋಯಾ ಚಂಕ್ಸ್ ಹೇಳಿದೆ ಅಲ್ವಾ, ಬೇಯಿಸಿಟ್ಕೊಂಡಿದ್ದಲ್ಲ, ಅದನ್ನು ಸ್ವಲ್ಪ ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ಆ ಬೇಬಿ ಸೋಯಾ ಚಂಕ್ಸ್ ಕೂಡ ದಪ್ಪನೇ ಆಗುತ್ತಲ್ವ ಒಂದು ಸಲ ತಿನ್ನೋಕ್ಕೆ ಅಂದ್ಬಿಟ್ಟು ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಏನು ನನ್ನ ಹತ್ರ ವೆಜಿಟಬಲ್ಸ್ ಇತ್ತು, ಕ್ಯಾರೆಟು ಮತ್ತು ಆಲೂಗಡ್ಡೆ ಇತ್ತು, ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕೊಬೋದು. ಒಣಗಿರೋ ಬಟಾಣಿ ಅವಾಯ್ಡ್ ಮಾಡ್ತೀನಿ ನಾನು ಯೂಶ್ವಲಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಇವಾಗ 3 ಗ್ಲಾಸ್ ಅಥವಾ 2 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀರಾ ಅಂದರೆ ಒಂದು 3 ಅಥವಾ 3:15 ಅಷ್ಟು ನೀರು ಹಾಕಿದ್ರೆ ಸಾಕು. 4 ಗ್ಲಾಸ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಕ್ಕಿ ಆಲ್ರೆಡಿ ನೆಂದಿರುತ್ತೆ, ಮತ್ತು ಕುಕ್ಕರಲ್ಲಿ ನಾವು ಮುಚ್ಚಿ ಬೇಯಿಸೋದ್ರಿಂದ ಹಬೆಲೆ ಬೇಯುತ್ತೆ, ಅಕ್ಕಿ ಜಾಸ್ತಿ ನೀರನ್ನ ತೊಗೊಳ್ಳಲ್ಲ. ಯಾಕಂದರೆ ಆಲ್ರೆಡಿ ಅಕ್ಕಿ ಸೋಕಾಗಿರುತ್ತೆ. ಹಾಗಾಗಿ ಹುಷಾರಾಗಿ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಆದ್ರೂ ಮುದ್ದೆ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಅಕ್ಕಿ ನೆಂದಾಗ. ಸೊ ಡಿಪೆಂಡ್ಸ್ ಆನ್ ದ ಅಕ್ಕಿ. ನೀವು ಡೈಲಿ ಯೂಸ್ ಮಾಡ್ತಿರ್ತೀರಲ್ವ, ನಿಮಗೆ ಗೊತ್ತಿರುತ್ತೆ ಈ ಅಕ್ಕಿ ಎಷ್ಟು ನೀರು ತೊಗೊಳುತ್ತೆ, ಜಾಸ್ತಿ ತೊಗೊಳುತ್ತಾ ಇಲ್ಲ ಸ್ವಲ್ಪ ಸೋಕಾಗಿದ್ರೆ ಇನ್ನು ಕಮ್ಮಿ ತೊಗೊಳುತ್ತಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ದೀರಲ್ಲ, ಪಲಾವ್ ಮುದ್ದೆ ಆಗ್ಬಿಟ್ರೂ ತಿನ್ನೋಕ್ಕೆ ಮನಸ್ಸಾಗಲ್ಲ. ಹಾಗಂತ ತುಂಬ ಅಕ್ಕಿ ಮಾಡ್ಕೊಂಡು ತಿನ್ನೋದು, ಇಲ್ಲ ಸಣ್ಣ ಅಕ್ಕಿನ ಆಗಬೇಕು ಆ ಥರ ಎಲ್ಲ ಏನಿಲ್ಲ. ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ಹೆಲ್ದಿಯಾಗಿ ಹೈಜೀನಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅದೆರಡು ಚೆನ್ನಾಗಾದಮೇಲೆ ಈ ಮಸಾಲೆನ ಚೆನ್ನಾಗಿ ಕುದಿಯೋಕ್ಕಿಡಬೇಕು. ಮತ್ತು ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಚಕ್ಕೆ ಲವಂಗನ ನಾನು ಇದಕ್ಕೆ ಹಾಕೋಕ್ಕೆ ಹೋಗಿಲ್ಲ ಒಗ್ಗರಣೆಗೆ, ಯಾಕಂದರೆ ರುಬ್ಬಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೆ ಅವಾಯ್ಡ್ ಮಾಡಿದ್ದೀನಿ. ಚಕ್ಕೆ ಲವಂಗನ ಆದಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಿದ್ರೆ ನಡೆಯುತ್ತೆ, ಬಟ್ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಬೇಕಿದ್ರೆ ತುಂಬ ಮ್ಯಾಟರ್ ಆಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಸ್ವಲ್ಪ ಜಾಸ್ತಿ ಆಗಿಬಿಟ್ರು ಅದೇ ಸ್ಮೆಲ್ ಅನಿಸುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮುಚ್ಚಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಮಸಾಲೆ ಚೆನ್ನಾಗಿ ಬೇಯಬೇಕು. ಯಾಕಂದರೆ ಏನು ವೆಜಿಟೇಬಲ್ಸ್ ಹಾಕಿದ್ದೀರಾ ಇಲ್ಲ ಸೋಯಾ ಚಂಕ್ಸ್ ಹಾಕಿದ್ದೀರಾ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಇವಾಗಲೇ ಇಟ್ಕೊಬೇಕು. ಮತ್ತು ಮಸಾಲೆ ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ವಾ. ಅಲ್ಲಿವರೆಗೂ ಆದಷ್ಟು ಚೆನ್ನಾಗಿ ಕುಕ್ ಮಾಡಿಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ಓಕೆನಾ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ನೋಡ್ಬೋದು, ಇಲ್ಲ ಒಟ್ಟಿಗೆ ಅಕ್ಕಿ ಹಾಕಿದ್ಮೇಲೆ ಉಪ್ಪು ನೋಡಿ ನಾವು ಕಂಪ್ಲೀಟ್ಲಿ ಕ್ಲೋಸ್ ಮಾಡಿ ತಿಕ್ಬೋದು. ನಂಗೆ ಸ್ವಲ್ಪ ತುಪ್ಪ ಹಾಕ್ತೆ ಇವಾಗ. ತುಪ್ಪ ಮತ್ತು ಸಾಲ್ಟ್ ಸ್ವಲ್ಪ ಕಮ್ಮಿ ಅನ್ನಿಸ್ತಾಯಿತ್ತು. ಸಾಲ್ಟು ಮತ್ತು ತುಪ್ಪ ಎರಡನ್ನೂ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕಿಟ್ಟೆ. ಯಾಕಂದರೆ ಆ ಎಣ್ಣೆ ಬಿಟ್ಕೊಳತ್ತಲ್ವ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಆದಷ್ಟು ಕುದಿಸ್ಕೊಂಡ್ರೆ ಈ ಹಸಿ ಸ್ಮೆಲ್ ಹೋಗಿದೆ ಅಂತ ಅರ್ಥ. ಯಾವುದು ಈ ಪಲಾವ್ದು ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗಿ ಎಣ್ಣೆ ಸೈಡಿಗೆ ಕಾರ್ನರ್ ಲೈಕ್ ಬಾರ್ಡ್ರಲ್ಲಿ ಬರುತ್ತೆ, ಕಾರ್ನರಲ್ಲಿ ಸುತ್ತ ಎಣ್ಣೆ ಅಥವಾ ತುಪ್ಪ ಬಿಟ್ಕೊತಾ ಬರುತ್ತೆ. ಆವಾಗ ಇದು ಕಂಪ್ಲೀಟಾಗಿ ಮಸಾಲೆ ಬೆಂದಿದೆ ಅಂತ ಅರ್ಥ. ಓಕೆನಾ. ಅಲ್ಲಿವರೆಗೂ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ 5 to 6 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗಿಬಿಡುತ್ತೆ. ಕಡಿಮೆ ಕ್ವಾಂಟಿಟಿ ಇದ್ದರೆ, ಜಾಸ್ತಿ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಟೈಮ್ ಜಾಸ್ತಿ. ನೋಡಿ ಇಷ್ಟೇ ಅಕ್ಕಿ ಹಾಕ್ತಿರೋದು ನಾನು. ಬಟ್ ವೆಜಿಟೇಬಲ್ಸು ಮತ್ತು ಸೋಯಾ ಚಂಕ್ಸು, ಪಾಲಕ್ ಸೊಪ್ಪು ಅದೇ ತುಂಬಿದೆ. ಸೊ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ. ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿರೋದು. ಓಕೆನಾ. ಅದನ್ನು ಚೆನ್ನಾಗಿ, ಸೊ ಅಕ್ಕಿಯಲ್ಲಿ ಸ್ವಲ್ಪ ನೀರಿದ್ರೂ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಅಕ್ಕಿನ ಸೋರಕ್ಕಾದರೂ ಇಟ್ಕೊಳ್ಳಿ, ಇಲ್ಲ ಕಂಪ್ಲೀಟ್ಲಿ ಫುಲ್ಲು ಇದು ಮಾಡಿ ಲೈಕ್ ಸೋರಿಸಿಟ್ಟು ಹಾಕ್ಕೊಳ್ಳಿ, ಇಲ್ಲ ಕೈಯಲ್ಲಿ ಎತ್ತಿ ಹಾಕ್ಕೊಳ್ಳಿ. ನೀರು ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು, ತುಂಬ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಇನ್ಸ್ಟೆಡ್ ಆಫ್ ಮುದ್ದೆ ಮಾಡಿಡೋ ಬದಲು ಇನ್ನೊಂಚೂರು ಅಕ್ಕಿನ ಚೆನ್ನಾಗಿ ತೊಳೆದು ಆ್ಯಡ್ ಮಾಡ್ಕೊಳ್ಳಿ. ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಅಕ್ಕಿ ತೊಳೆದು ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಕೊನೆಗೆ ಸ್ವಲ್ಪ ಒಂದು ಅರ್ಧ ಬೆಂದಿದೆ ಅಂದಾಗ ಮುಚ್ಕೊಳ್ಳಿ. ಆವಾಗ ಸ್ವಲ್ಪ ಅಕ್ಕಿ ಅನ್ನ ಹೀರ್ಕೊಡುತ್ತೆ, ಬಟ್ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ನೋಡಿಕೊಂಡು ಕುಕ್ಕರ್ನ ಮುಚ್ಚಿ 2 ವಿಷಲ್ ತೆಗೆಸಿ. 2 ವಿಷಲ್ ತೆಗೆಸಿದ್ಮೇಲೆ ಪಲಾವ್ ಹೀಗಾಗಿತ್ತು. ಸ್ವಲ್ಪ ಮೇಲೆ ನೀರಲ್ಲ, ಮಸಾಲೆ ಸ್ವಲ್ಪ ಮೇಲಿತ್ತು. ಯಾಕಂದರೆ ನಾನು ಸ್ವಲ್ಪ ಬೇಗ ಕ್ಲೋಸ್ ಮಾಡಿದೆ ಅಲ್ಲ, ಹಾಗಾಗಿ ನೀವು ಆದಷ್ಟು ಒಂದು 30% ಅಷ್ಟು ಬೆಂದ ಮೇಲೆ ಮುಚ್ಚಿದ್ರೆ ನಿಮ್ಗೆ ಈ ಥರ ಮಸಾಲೆ ಅಷ್ಟೊಂದು ಬರೋಲ್ಲ. ಜಸ್ಟ್ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಮಿಕ್ಸ್ ಮಾಡಿಬಿಡಿ ಮತ್ತೆ ಕಲಿಸ್ಕೊಳತ್ತೆ. ಒಂದು ಸಲ ಮಿಕ್ಸ್ ಕೊಟ್ಟು ಹಾಗೆ ಸಿಮ್ಮಲ್ಲಿ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಮುದ್ದೆ ಏನಾಗಿರಲಿಲ್ಲ, ಈ ಥರ ಬಂತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.